ಮೊದಲನೆಯ ಪ್ರಶ್ನೆ, ಮಾನವನ ಮೆದುಳಿನಿಂದ ಯಾವ ಕಾರ್ಯವನ್ನು ನಿಯಂತ್ರಿಸಲಾಗುವುದಿಲ್ಲ? ಎ. ಸೀನು, ಬಿ. ಕೋಪ, ಸಿ. ನಗು, ಡಿ. ನಿದ್ದೆ. ಉತ್ತರ ಎ. ಸೀನು. ಎರಡನೆಯ ಪ್ರಶ್ನೆ, ಯಾವ ವಯಸ್ಸಿನಲ್ಲಿ ಉಗುರುಗಳು ವೇಗವಾಗಿ ಬೆಳೆಯುತ್ತವೆ? ಎ. 10ನೇ ವಯಸ್ಸು, ಬಿ. 15ನೇ ವಯಸ್ಸು, ಸಿ. 20ನೇ ವಯಸ್ಸು, ಡಿ. 25ನೇ ವಯಸ್ಸು. ಉತ್ತರ ಎ. 10ನೇ ವಯಸ್ಸು. ಮೂರನೆಯ ಪ್ರಶ್ನೆ, ಆಲ್ಕೋಹಾಲ್ನಿಂದ ಯಾವ ಅಂಗವು ಮೊದಲು ಪ್ರಭಾವಿತವಾಗುತ್ತದೆ? ಎ. ಹೃದಯ, ಬಿ. ಕಣ್ಣುಗಳು, ಸಿ. ಶ್ವಾಸಕೋಶಗಳು, ಡಿ. ಯಕೃತ್. ಉತ್ತರ ಡಿ. ಯಕೃತ್. ನಾಲ್ಕನೇ ಪ್ರಶ್ನೆ, ಲಿಪ್ಸ್ಟಿಕ್ ಅನ್ನು ಯಾವ ಜೀವಿಯ ಕಣಗಳಿಂದ ತಯಾರು ಮಾಡುತ್ತಾರೆ? ಎ. ಜೇನುನೊಣಗಳು, ಬಿ. ಮೀನುಗಳು, ಸಿ. ಒಂಟೆ, ಡಿ. ಸಮುದ್ರ ಜೀವಿ. ಉತ್ತರ ಬಿ. ಮೀನುಗಳು. ಐದನೇ ಪ್ರಶ್ನೆ, ತಕ್ಷಣವೇ ವಾಕರಿಕೆ ತಡೆಯಲು ಸಹಾಯ ಮಾಡುವ ಪದಾರ್ಥ? ಎ. ಮೊಸರು, ಬಿ. ಮೆಣಸು, ಸಿ. ಸಕ್ಕರೆ, ಡಿ. ಪುದೀನ. ಉತ್ತರ ಡಿ. ಪುದೀನ. ಆರನೇ ಪ್ರಶ್ನೆ, ಮಕ್ಕಳು ಆರೋಗ್ಯವಂತರಾಗಿ ಬೆಳೆಯಲು ಅತ್ಯಂತ ಅವಶ್ಯಕವಾದದ್ದು ಯಾವುದು? ಎ. ಪ್ರೋಟೀನ್, ಬಿ. ಫೈಬರ್, ಸಿ. ಅಕ್ಕಿ, ಡಿ. ಶುಗರ್. ಉತ್ತರ ಎ. ಪ್ರೋಟೀನ್. ಏಳನೇ ಪ್ರಶ್ನೆ, ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು ಏನು ತಿನ್ನಬೇಕು? ಎ. ಚಾಕ್ಲೇಟ್, ಬಿ. ಅರಿಶಿನ ಪುಡಿ, ಸಿ. ಬಾದಾಮಿ, ಡಿ. ಮೇಲಿನ ಎಲ್ಲವೂ. ಉತ್ತರ ಡಿ. ಮೇಲಿನ ಎಲ್ಲವೂ. ಎಂಟನೇ ಪ್ರಶ್ನೆ, ಇರುವೆ ಎಷ್ಟು ವರ್ಷ ಬದುಕುತ್ತದೆ? ಎ. 10 ವರ್ಷಗಳು, ಬಿ. 25 ವರ್ಷಗಳು, ಸಿ. 6 ವರ್ಷಗಳು, ಡಿ. 4 ವರ್ಷಗಳು. ಉತ್ತರ ಡಿ. 4 ವರ್ಷಗಳು. ಒಂಬತ್ತನೇ ಪ್ರಶ್ನೆ, ಮೊದಲ ಜಲನೌಕೆಯನ್ನು ಯಾವ ದೇಶದಲ್ಲಿ ನಿರ್ಮಿಸಲಾಯಿತು? ಎ. ಜಪಾನ್, ಬಿ. ಭಾರತ, ಸಿ. ರಷ್ಯಾ, ಡಿ. ಬ್ರಿಟನ್. ಉತ್ತರ ಡಿ. ಬ್ರಿಟನ್. ಹತ್ತನೇ ಪ್ರಶ್ನೆ, ಯಾವ ಪ್ರಾಣಿಗೆ ಪೆಟ್ರೋಲ್ ಸುರಿದರೆ ಸಾಯುತ್ತದೆ? ಎ. ಚೇಳು, ಬಿ. ಹಾವು, ಸಿ. ಆಮೆ, ಡಿ. ಜಿರಳೆ. ಉತ್ತರ ಎ. ಚೇಳು. ಹನ್ನೊಂದನೇ ಪ್ರಶ್ನೆ, ಮಹಿಳೆಯರ ಮುಖದ ಮೇಲೆ ಮೊಡವೆಗಳನ್ನು ಕಡಿಮೆ ಮಾಡಲು ಸಾಮಾನ್ಯವಾಗಿ ಏನು ಬಳಸಲಾಗುತ್ತದೆ? ಎ. ಅರಿಶಿಣ, ಬಿ. ತೆಂಗಿನ ಎಣ್ಣೆ, ಸಿ. ಹಾಲು, ಡಿ. ಮೊಸರು. ಉತ್ತರ ಎ. ಅರಿಶಿಣ. ಹನ್ನೆರಡನೇ ಪ್ರಶ್ನೆ, ಯಾವ ಸಮಯದಲ್ಲಿ ರೈಲುಗಳು ವೇಗವಾಗಿ ಚಲಿಸುತ್ತದೆ? ಎ. ಬೆಳಿಗ್ಗೆ, ಬಿ. ರಾತ್ರಿ, ಸಿ. ಮಧ್ಯಾಹ್ನ, ಡಿ. ಸಂಜೆ. ಉತ್ತರ ಬಿ. ರಾತ್ರಿ. 13ನೇ ಪ್ರಶ್ನೆ, ಬಿಪಿ ಹೆಚ್ಚಾದರೆ ಯಾವ ಲಕ್ಷಣಗಳು ಕಂಡುಬರುತ್ತದೆ? ಎ. ಅತಿಯಾಗಿ ಬೆವರುವುದು, ಬಿ. ಉಸಿರಾಟದ ತೊಂದರೆ, ಸಿ. ತಲೆ ತಿರುಗುವಿಕೆ, ಡಿ. ಎದೆನೋವು. ಉತ್ತರ ಮೇಲಿನ ಎಲ್ಲವೂ. ಅಧಿಕ ರಕ್ತದೊತ್ತಡ ಪ್ರಮುಖ ಲಕ್ಷಣವೆಂದರೆ ಅತಿಯಾಗಿ ಬೆವರುವುದು, ಉಸಿರಾಟದ ತೊಂದರೆ, ತಲೆ ತಿರುಗುವಿಕೆ, ಎದೆನೋವು. ಅಧಿಕ ರಕ್ತದೊತ್ತಡ ಹೊಂದಿರುವ ರೋಗಿಗಳಿಗೆ ಆಗಾಗ ತಲೆ ತಿರುಗುವಿಕೆ ಬರುತ್ತದೆ. ಈ ಸಮಸ್ಯೆ ಇರುತ್ತದೆ. ಹಠಾತ್ ಬೆವರುವುದು ದೇಹದಲ್ಲಿ ಅಧಿಕ ರಕ್ತದೊತ್ತಡದ ಸಂಕೇತವಾಗಿದೆ. ಅಧಿಕ ರಕ್ತದೊತ್ತಡವು ನಿಮ್ಮ ಹೃದಯದ ಕೆಲಸದ ಹೊರೆಯನ್ನು ಹೆಚ್ಚಿಸುತ್ತದೆ. ಇದು ಉಸಿರಾಟದ ತೊಂದರೆಗಳಿಗೆ ಕಾರಣವಾಗುತ್ತದೆ. ಈ ಲಕ್ಷಣಗಳು ಕಾಣಿಸಿಕೊಂಡರೆ ನಿರ್ಲಕ್ಷ್ಯ ಮಾಡಬಾರದು. ತಕ್ಷಣ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. 14ನೇ ಪ್ರಶ್ನೆ, ಅತಿಯಾದ ಗೊರಿಕೆಯಿಂದ ಉಂಟಾಗುವ ಕಾಯಿಲೆ? ಎ. ಹೃದಯಾಘಾತ, ಬಿ. ಪಾರ್ಶ್ವವಾಯು, ಸಿ. ಕಣ್ಣಿನ ಪೊರೆ, ಡಿ. ಉಬ್ಬಸ. ಉತ್ತರ ಎ. ಹೃದಯಾಘಾತ. 15ನೇ ಪ್ರಶ್ನೆ, ತೆಂಗಿನಕಾಯಿ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿರುವ ದೇಶ ಯಾವುದು? ಎ. ಭಾರತ,
ಬಿ ಇಂಡೋನೇಷಿಯಾ, ಸಿ ಶ್ರೀಲಂಕಾ, ಡಿ ಮಲೇಷಿಯಾ. ಉತ್ತರ ಬಿ ಇಂಡೋನೇಷಿಯಾ. 16ನೇ ಪ್ರಶ್ನೆ, ಕೆಮ್ಮು ಮತ್ತು ಶೀತವನ್ನು ಗುಣಪಡಿಸಲು ಆಯುರ್ವೇದದಲ್ಲಿ ಯಾವ ಪ್ರಾಣಿಯ ಹಾಲನ್ನು ಬಳಸಲಾಗುತ್ತದೆ? ಎ ಮೇಕೆ ಹಾಲು, ಬಿ ಕತ್ತೆ ಹಾಲು, ಸಿ ಹಸುವಿನ ಹಾಲು, ಡಿ ಒಂಟೆ ಹಾಲು. ಉತ್ತರ ಬಿ ಕತ್ತೆ ಹಾಲು. 17ನೇ ಪ್ರಶ್ನೆ, ಚಿನ್ನಾಭರಣಗಳನ್ನು ಮಾಡಲು ಯಾವ ಲೋಹವನ್ನು ಚಿನ್ನದೊಂದಿಗೆ ಬೆರೆಸಲಾಗುತ್ತದೆ? ಎ ತಾಮ್ರ, ಬಿ ಬೆಳ್ಳಿ, ಸಿ ಮೆಗ್ನೀಸಿಯಂ, ಡಿ ಕಂಚು. ಉತ್ತರ ಎ ತಾಮ್ರ. 18ನೇ ಪ್ರಶ್ನೆ, ಯಾವ ದೇಶದಲ್ಲಿ ಕೋಳಿಗಳು ನೀಲಿ ಮೊಟ್ಟೆಯನ್ನು ಇಡುತ್ತದೆ? ಎ ಅಮೆರಿಕ, ಬಿ ಜಪಾನ್, ಸಿ ದಕ್ಷಿಣ ಕೊರಿಯಾ, ಡಿ ಚಿಲ್ಲಿ. ಉತ್ತರ ಡಿ ಚಿಲ್ಲಿ. 19ನೇ ಪ್ರಶ್ನೆ, ಮನುಷ್ಯರಂತೆ ಯಾವ ಪ್ರಾಣಿಗಳು ನೀರನ್ನು ಕುಡಿಯುತ್ತವೆ? ಎ ಸಿಂಹ, ಬಿ ಕೋತಿ, ಸಿ ಹುಲಿ, ಡಿ ನಾಯಿ. ಉತ್ತರ ಡಿ ನಾಯಿ. 20ನೇ ಪ್ರಶ್ನೆ, ನಾಲಿಗೆಯ ಪಾರ್ಶ್ವದ ಅಂಚುಗಳಲ್ಲಿ ಮಾತ್ರ ಕಂಡುಬರುವ ರುಚಿ ಯಾವುದು? ಎ ಸಿಹಿ, ಬಿ ಉಪ್ಪು, ಸಿ ಕಹಿ, ಡಿ ಹುಳಿ. ಉತ್ತರ ಡಿ ಹುಳಿ. ಭಾರತದ ಯಾವ ನೋಟಿನಲ್ಲಿ ಗಾಂಧೀಜಿಯವರ ಚಿತ್ರವನ್ನು ಮುದ್ರಿಸಲಾಗಿಲ್ಲ? ಎ 1 ರೂ, ಬಿ 20 ರೂಪಾಯಿ, ಸಿ 50 ರೂಪಾಯಿ, ಡಿ 100 ರೂಪಾಯಿ. ಉತ್ತರ ಎ 1 ರೂ. ಭಾರತದ 1 ರೂಪಾಯಿ ನೋಟಿನಲ್ಲಿ ಗಾಂಧೀಜಿಯವರ ಚಿತ್ರವನ್ನು ಮುದ್ರಿಸಲಾಗಿಲ್ಲ. ಯಾವ ಪ್ರಾಣಿ ತನ್ನ ಎಲ್ಲ ಕೆಲಸವನ್ನು ತನ್ನ ಮೂಗಿನಿಂದ ಮಾಡುತ್ತದೆ? ಎ ಆನೆ, ಬಿ ಮೊಸಳೆ, ಸಿ ಇರುವೆ, ಡಿ ಜಿರಾಫೆ. ಉತ್ತರ ಎ ಆನೆ. ಆನೆ ಪ್ರಾಣಿ ತನ್ನ ಎಲ್ಲ ಕೆಲಸವನ್ನು ತನ್ನ ಮೂಗಿನಿಂದ ಮಾಡುತ್ತದೆ. ಸೊಳ್ಳೆ ಕಡಿತದಿಂದ ಉಂಟಾಗುವ ರೋಗ ಯಾವುದು? ಎ ಡೆಂಗು, ಬಿ ಕ್ಯಾನ್ಸರ್, ಸಿ ಮಲೇರಿಯಾ, ಡಿ ಜ್ವರ. ಉತ್ತರ ಎ ಡೆಂಗು. ಭಾರತದಲ್ಲಿ ಸೊಳ್ಳೆ ಕಡಿತದಿಂದ ಉಂಟಾಗುವ ರೋಗ ಡೆಂಗು. ಹಠಾತ್ ಅಧಿಕ ಜ್ವರ ಬರುವುದು, ಬೆನ್ನು ನೋವು, ಕಣ್ಣು, ಕೀಲು ನೋವು, ಮೂಳೆಗಳಲ್ಲಿ ನೋವು, ತೀವ್ರ ತಲೆನೋವು, ಹೊಟ್ಟೆ ಉರಿ, ಚರ್ಮದ ದತ್ತು ಉಂಟಾಗುತ್ತದೆ. ಯಾವ ಆಹಾರವು ಬೆವರುವಿಕೆಯನ್ನು ಕಡಿಮೆ ಮಾಡುತ್ತದೆ? ಎ ಮಜ್ಜಿಗೆ, ಬಿ ಟೀ, ಸಿ ವೈನ್, ಡಿ ಬಾಳೆಹಣ್ಣು. ಉತ್ತರ ಡಿ ಬಾಳೆಹಣ್ಣು. ಬಾಳೆಹಣ್ಣಿನಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿದೆ, ಆದರೆ ನಿಮ್ಮ ದೇಹದ ಬೆವರುವಿಕೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಯಾವ ಮರದಲ್ಲಿ ಹೆಚ್ಚು ಹಾವುಗಳು ಇರುತ್ತವೆ? ಎ ದೇವದಾರು ಮರ, ಬಿ ಹಲಸಿನ ಮರ, ಸಿ ಮಾವಿನ ಮರ, ಡಿ ರುದ್ರಾಕ್ಷಿ ಮರ. ಉತ್ತರ ಎ ದೇವದಾರು ಮರ. ದೇವದಾರು ಮರವನ್ನು ಹಾವುಗಳು ತುಂಬಾ ಇಷ್ಟಪಡುತ್ತವೆ. ಅವುಗಳ ಪರಿಮಳವನ್ನು ಹಾವುಗಳು ಹೆಚ್ಚು ಪ್ರೀತಿಸುತ್ತವೆ.